ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ. ಈಗ ಆ್ಯಕ್ಚುಲಿ ಟೈಮ್ ಆಗಿದೆ 2:30 ಬೆಳಿಗ್ಗೆ. ಓಕೆ, ಸ್ವಲ್ಪ ಲೇಟಾಗಿ ರೆಕಾರ್ಡ್ ಮಾಡ್ತಿದ್ದೇನೆ. ಸೊ ಬೇಸಿಕಲಿ ನಾನು ಸೋಮವಾರದ್ದು ಅನಾಲಿಸಿಸ್ ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಸೊ ಫಸ್ಟಾಗಿ ನಾನು ಯಾವುದೇ ಟ್ರೇಡ್ ತೊಗೊಳ್ಳಿಲ್ಲ ಇವತ್ತು. ಓಕೆ, ಮತ್ತು ನಾನು ನಿಮಗೆ ಕರೆಂಟಾಗಿ ಫಂಡೆಡ್ ಅಕೌಂಟ್ ಸ್ಟೇಟಸ್ ಕೂಡ ತೋರಿಸ್ತೇನೆ. ಓಕೆ, ಸೊ ಫಂಡೆಡ್ ಅಕೌಂಟ್ ಸ್ಟೇಟಸ್ ನೋಡ್ಬೋದು ನೀವು. ಕರೆಂಟಾಗಿ ನಂದು ಸೇಮಲ್ಲೇ ಉಂಟು. ಅಂದರೆ ಶುಕ್ರವಾರ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಅದರಲ್ಲಿ ಇದ್ದೇನೆ ನಾನು ಕೂಡ. ಯಾವುದೇ ಟ್ರೇಡ್ಸ್ ತೊಗೊಳ್ಳಿಲ್ಲ. ಓಕೆ, ಇಲ್ಲಿ ನೋಡ್ಬೋದು ನೀವು, ಯಾವುದೇ ಟ್ರೇಡ್ಸ್ ತೊಗೊಳ್ಳಿಲ್ಲ, ಶುಕ್ರವಾರದ ಟ್ರೇಡ್ಸ್. ಓಕೆ, ಮತ್ತು ಇಲ್ಲಿ ಇನ್ನೊಂದು ಫಂಡೆಡ್ ಅಕೌಂಟಲ್ಲಿ ಕೂಡ ಯಾವುದೇ ಟ್ರೇಡ್ಸ್ ತೊಗೊಳ್ಳಿಲ್ಲ. ಇನ್ನೂ ಕೂಡ ಇದು ನೋಡ್ಬೋದು, ಲಾಸ್ಟ್ ಟ್ರೇಡ್ 31st ಅಲ್ಲೇ. ಓಕೆ, ಸೊ ಸೋಮವಾರ ಇವತ್ತು ನಾನು ಯಾವುದೇ ಟ್ರೇಡ್ಸ್ ತಗೊಳ್ಳಿಲ್ಲ ಆ್ಯಕ್ಚುಲಿ, ಆದರೆ ಸೆಟಪ್ ಫಾರ್ಮ್ ಆಗಿತ್ತು. ಓಕೆ, ಒಂದು ಸೆಟಪ್ ಇಲ್ಲಿ ಫಾರ್ಮ್ ಆಗಿತ್ತು. ಒಂದು ನಿಮಿಷ. ಹಾಂ, ಸೊ ಈ ಲೆವೆಲಲ್ಲಿ ಫಾರ್ಮ್ ಆಗಿತ್ತು. ಇದು ಯಾಕೆ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ ಅಂದರೆ, ಸೊ ಐಡಲಿ ಒಂದು ನಿಮ್ಗೆ ತೋರಿಸ್ಲಿಕ್ಕೆ ಆಬ್ವಿಯಸ್. ಓಕೆ, ಇನ್ನೊಂದು ನೀವು ನೋಡ್ಬೋದು ಇಲ್ಲಿ 30 ಮಿನಿಟ್ಸಲ್ಲಿ. ಓಕೆ, 30 ಮಿನಿಟ್ಸಲ್ಲಿ ನೋಡ್ಬೋದು ನೀವು, ಒಂದು ಸ್ಟ್ರಾಂಗ್ ಆಗಿ ಒಂದು ಡೌನ್ ಸೈಡ್ ಮೂಮೆಂಟಮಲ್ಲಿ ಆಯಿತು ಮಾರ್ಕೆಟ್. ಓಕೆ, ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಕರೆಂಟಾಗಿ ಅಂದರೆ ಈ ಲೆವೆಲಲ್ಲಿ ಒಂದು ಮಲ್ಟಿಪಲ್ ರಿಜೆಕ್ಷನ್ ಕೂಡ ಇತ್ತು. ಓಕೆ, ಮತ್ತೆ ಒಂದು ಟ್ರೆಂಡ್ ಕೂಡ ಒಂದು ಸೈಡ್ ಕೈಂಡ್ ಆಫ್ ಡೌನ್ ಸೈಡ್ ಆಗಿ ಮೂಮೆಂಟಮಲ್ಲಿ ಆಯಿತು. ಓಕೆ, ಸೊ ಹಾಗಾಗಿ ನಾನು ಇದು ಆ್ಯಕ್ಚುಲಿ ಶುಕ್ರವಾರ ಅದು. ಓಕೆ, ಸೊ ಸೋಮವಾರ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ರಿಜೆಕ್ಷನ್ ಕೂಡ ಆಗಿತ್ತು. ಓಕೆ, ಇದೊಂದು ಸ್ಟ್ರಾಂಗ್ ಆಗಿ ಒಂದು ಕ್ಯಾಂಡಲ್ ಫಾರ್ಮ್ ಆಗಿತ್ತು ಸೋಮವಾರ ಬೆಳಿಗ್ಗೆ. ಅಂದರೆ ಓಪನಿಂಗಲ್ಲೇ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕ್ಯಾಂಡಲ್, ಸ್ಟ್ರಾಂಗ್ ಆಗಿ ಬಯರ್ಸ್ ಕೂಡ ಆ್ಯಕ್ಟಿವೇಟ್ ಆಗಿ ಒಂದು ಸೆಲ್ಲರ್ಸ್ ಅಂದರೆ ಲೀಡ್ ತೊಗೊಂಡು ಇಲ್ಲಿ. ಓಕೆ, ಸೊ ಹಾಗಾಗಿ ಇದೊಂದು ಲೆವೆಲ್ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಇನ್ನೊಂದು ಎಂತ ಅಂದರೆ, ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿತ್ತು, ಮತ್ತು ಒಂದು ಪುಲ್ ಬ್ಯಾಕ್ ಕೂಡ ಕೊಟ್ಟಿದೆ. ಓಕೆ, ಸೊ ಪುಲ್ ಬ್ಯಾಕಲ್ಲಿ ನಾನು ಆ್ಯಕ್ಚುಲಿ ಇಲ್ಲಿ ಒಂದು ನೋಡ್ಬೋದು ನೀವು, ಲೆವೆಲ್ ಕೂಡ ಒಂದು ಡೌನ್ ಸೈಡ್ ಮೊಮೆಂಟಮಲ್ಲಿ ಮೂವ್ ಆಗ್ತಿತ್ತು. ಓಕೆ, ಸೊ ಹಾಗಾಗಿ ನಾನು ಎಂತ ಮಾಡಿದೆ ಅಂದರೆ, ಇಲ್ಲಿ ಒಂದು ಲೆವೆಲ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ, ಮತ್ತು ಈ ಲೆವೆಲನ್ನು ವೆಯ್ಟ್ ಮಾಡ್ತಿದ್ದೆ. ಮತ್ತು ಇಲ್ಲಿ ಒಂದು ವಾಪಸ್ ಸ್ಟ್ರಾಂಗ್ ವೀಕ್ನೆಸ್ ಕೂಡ ಕಾಣಲಿಕ್ಕೆ ಸಿಕ್ಕಿತ್ತು. ಓಕೆ, ಸೊ ಹಾಗಾಗಿ ಈ ಲೆವೆಲಲ್ಲಿ ನಾನು ಆ್ಯಕ್ಚುಲಿ ಟ್ರೇಡ್ ತೊಗೊಳ್ಳಿಕ್ಕೆ ಹೋಗಲಿಲ್ಲ. ಆದರೆ ಇದೊಂದು ಅಪರ್ಚುನಿಟಿ ಇತ್ತು, ಸ್ವಲ್ಪ ರಿಸ್ಕಿ ಟ್ರೇಡ್ ಇದು. ಯಾಕಂದರೆ ಒಂದು ವಿಷಯ ಅಂತ ಅಂದರೆ, ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ಬಯರ್ಸ್ ಕೂಡ ಆ್ಯಕ್ಟಿವೇಟ್ ಆಗಿದ್ರು, ಆದರೆ ಕಂಪ್ಲೀಟಾಗಿ ಟ್ರೆಂಡ್ ನೋಡ್ಬೋದು ನೀವು, ರಿಜೆಕ್ಷನ್, ಇದೊಂದು ರಿಜೆಕ್ಷನ್, ಅಂದರೆ ಈ ಲೆವೆಲ್ಗಿಂತ ಕೆಳಗೇನೆ ಇತ್ತು. ಓಕೆ, ಸೊ ಹಾಗಾಗಿ ನಾನು ಡೌನ್ ಸೈಡ್ ಮೊಮೆಂಟಮನ್ನೇ ಬಯಸ್ನೆಸ್ಸಲ್ಲಿ ನೋಡ್ತಾ ಇದ್ದೆ. ಓಕೆ, ಸೊ ಇಲ್ಲಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕ್ಯಾಂಡಲ್ ಇತ್ತು, ಮತ್ತು ವಾಪಸ್ ರಿಜೆಕ್ಷನ್ ಕ್ಯಾಂಡಲ್ ಇತ್ತು. ಸೊ ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಒಂದು 1:2 ಕೂಡ ನಮಗೆ ಸಿಕ್ತಿತ್ತು. ಓಕೆ, ನನಗೆ ಸ್ಟ್ರೇಟ್ ತೊಗೊಂಡೆ 1:2 ಸಿಕ್ತಿತ್ತು, ಆದರೆ ಇನ್ನೂ ಕೂಡ ದೊಡ್ಡ ಮೊಮೆಂಟಮ್ ಅಲ್ಲಿ ಒಂದು ಟ್ರೇಡ್ ಇತ್ತು. ಓಕೆ, ಸೊ ತೊಂದರೆ ಇಲ್ಲ, 1:2 ಮಿನಿಮಮ್ ನಾವು ತೊಗೊಂಡು ಎಕ್ಸಿಟ್ ಆಗಬೇಕು. ಓಕೆ, ಸೊ ಅದಾದ ನಂತರ ಯಾವುದೇ ಟ್ರೇಡ್ಸ್ ಇರಲಿಲ್ಲ. ಇದೊಂದು ಲೆವೆಲ್ ಮಾರ್ಕ್ ಮಾಡಿದೆ, ಆದರೆ ಇದು ಹೈ ಲೋ ಕಾನ್ಫಿಡೆನ್ಸ್ ಟ್ರೇಡ್. ಮತ್ತು ಲೇಟ್ ನೈಟಲ್ಲಿ ಕೂಡ ಒಂದು ಟ್ರೇಡ್ ಇತ್ತು ಈ ಲೆವೆಲಲ್ಲಿ. ಓಕೆ, ಇಲ್ಲಿ ನೋಡ್ಬೋದು ಒಂದು ರಿಜೆಕ್ಷನ್, ಸ್ಟ್ರಾಂಗ್ ರಿಜೆಕ್ಷನ್ ಕೂಡ ನಮಗೆ ಕಾಣ್ತಾ ಉಂಟು ಇಲ್ಲಿ. ಓಕೆ, ಇಲ್ಲಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕೂಡ ಕಾಣ್ತಾ ಉಂಟು. ಓಕೆ, ಸೊ ಹಾಗೆ ಇದೊಂದು ಟ್ರೇಡ್ ತಗೊಳ್ಳೋ ಪ್ಲ್ಯಾನಲ್ಲಿದ್ದೆ, ಆದರೆ ಟ್ರೇಡ್ ತೊಗೊಳ್ಳಿಲ್ಲ. ಯಾಕಂದರೆ ತುಂಬ ಸತಿ ಎಂತ ಆಗ್ತದೆ ಅಂದರೆ, ಈ ಲೆವೆಲಲ್ಲಿ ಒಂದು ಸ್ಟ್ರಾಂಗ್ ಡೌನ್ ಸೈಡ್ ಮೊಮೆಂಟಮಲ್ಲಿ ಇತ್ತು. ಓಕೆ, ಮತ್ತು ಕೆಲವೊಮ್ಮೆ ರಿವರ್ಸಲ್ ಬರೋ ಚಾನ್ಸಸ್ ತುಂಬ ಹೈ ಇರ್ತದೆ. ಓಕೆ, ಸೊ ಹಾಗೆ ನಾನು ಇಲ್ಲಿ ಯಾವುದೇ ಟ್ರೇಡ್ಸ್ ತಗೊಳ್ಳಿಕ್ಕೆ ಹೋಗಲಿಲ್ಲ. ಅಂದರೆ ಒಂದು ರಿಸ್ಕಿ ಟ್ರೇಡ್ ತೊಗೊಳ್ಬೋದಿತ್ತು, ಆದರೆ ಸೊ ಅಷ್ಟು ಹೈ ಕಾನ್ಫಿಡೆನ್ಸ್ ಟ್ರೇಡ್ ಅಲ್ಲ ಇದು ನನಗೆ. ಓಕೆ, ಸೊ ಹಾಗಾಗಿ ನಾನು ಇದನ್ನು ಇಗ್ನೋರ್ ಮಾಡಿದೆ. ಓಕೆ, ಸೊ ಇದಾಗಿತ್ತು ಮಂಡೇ ನೋ ಟ್ರೇಡ್ ಡೇ. ಬೇಸಿಕಲಿ ಯಾವುದೇ ಟ್ರೇಡ್ಸ್ ತೊಗೊಳ್ಳಿಲ್ಲ ನಾನು. ಸೊ ಇದೊಂದು ಆ್ಯಕ್ಚುಲಿ ಪಾಸಿಬಿಲಿಟಿ ಟ್ರೇಡ್ ಇದು. ಓಕೆ, ಸೊ ಅದೇ ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಮೊಮೆಂಟಮ್, ಫುಲ್ ಬ್ಯಾಕ್, ಮತ್ತು ಒಂದು ಸೆಟಪ್ ಫಾರ್ಮೇಷನ್. ಓಕೆ, ಸೊ ಇದೊಂದು ಎಂಟ್ರಿ ಆ್ಯಂಡ್ 1:2. ಓಕೆ, ಸೊ ಸಿಂಪಲ್. ಓಕೆ, ಸೊ ನೋಡುವ ಅಂದರೆ ನಾಳೆ ಇನ್ನು ಯಾವುದೆಲ್ಲ ಟ್ರೇಡ್ ಸಿಗ್ತದೆ ಅಂತ. ಬೇಸಿಕಲಿ ನಾನು ಆದಷ್ಟು ಹೈ ಕಾನ್ಫಿಡೆನ್ಸ್ ಟ್ರೇಡನ್ನೇ ಫೋಕಸ್ ಮಾಡ್ತಿದ್ದೇನೆ. ಓಕೆ, ಸೊ ಇದು ಸ್ವಲ್ಪ ರಿಸ್ಕಿ ಟ್ರೇಡ್ ಇದು. ಓಕೆ, ಇಲ್ಲಿ ಎಂತ ಆಗ್ಬೋದಿತ್ತು ಅಂದರೆ, ಇಲ್ಲಿಂದ ಒಂದು
ರಿಜೆಕ್ಷನ್ ಬಂದು ಡೌನ್ ಸೈಡ್ ಮೊಮೆಂಟಮ್ ಹೋಗುವ ಚಾನ್ಸಸ್ ತುಂಬ ಇರ್ತಿತ್ತು. ಇಲ್ಲಿ ಆ್ಯಕ್ಚುಲಿ ಒಂದು ಆಲ್ರೆಡಿ ಡೌನ್ ಸೈಡ್ ಇದ್ದ ನಂತರ ಇಲ್ಲಿ ರಿಜೆಕ್ಷನ್ ಆಗಿ ಡೌನ್ ಸೈಡ್ ಹೋಗಿ ಒಂದು ಅಪ್ ಸೈಡ್ ಹೋಗುವ ಚಾನ್ಸಸ್ ಕೂಡ ಇರ್ಬೋದಿತ್ತು. ಅಂದರೆ ಬೇಸಿಕಲಿ ಎಸ್ ಎಲ್ ಕೂಡ ಇಲ್ಲಿ ಹಿಡ್ಕೊಂಡ್ರು ಕೂಡ ತುಂಬ ಡೀಪ್ ಎಸ್ ಎಲ್ ಇತ್ತು. ಓಕೆ, ಸೊ ಹಾಗಾಗಿ ಅದನ್ನು ಇಗ್ನೋರ್ ಮಾಡಿದೆ ನಾನು ಕಂಪ್ಲೀಟಾಗಿ. ಇಲ್ಲಿ ನಾನು ತಗೊಳ್ಳುವ. ಓಕೆ, ಸೊ ನೋಡುವ ಇನ್ನು ನಾಳೆ ಹೇಗೆ ಇರ್ತದೆ ಅಂತ. ಹಾಗಾಗಿ ಅದರ ಪ್ರಕಾರ ನಾವು ಪ್ಲ್ಯಾನ್ ಮಾಡುವ. ಅದನ್ನು ನಮಗೆ ಶೇರ್ ಕೂಡ ಮಾಡ್ತೀನಿ. ಓಕೆ, ಅದೆಲ್ಲ ನಾನು ಟ್ರೇಡ್ ತೊಗೊಂಡೆ ಮತ್ತು ಎಂಥ ಲರ್ನಿಂಗ್ಸ್ ಅದರಲ್ಲಿ ನಾನು ಕಲಿತೆ ಅಂತ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಸ್ಟೇ ಸೇಫ್.